ಏನ್ರಿ ಗೊತ್ತಂಬರ್ರಿ ಕೂತ್ ಕುಂಡಿ ಕುರ ಬರಲ್ವಾ ಟೀ ಕುಡ್ತೈತಿ ಬನ್ರಿ. ಯಾವಾಗ ನೋಡು ಗಾಡಿಲೇ ಕೂತಿರ್ತೀರಿ, ಬನ್ರಿ ಹೊರಗಿನ ಪ್ರಪಂಚ ನೋಡ್ರಿ, ಬನ್ರಿ ಈಚೆ. ಏನ್ರಿ ಯಾವಾಗಲೂ ಟೀ ಕುಡಿಯೋದಾಯ್ತು, ಊಟ ಮಾಡೋದಾಯ್ತು, ಅದರಿಂದ ಅನ್ನ ತಿಂತೀರ. ಒಂದು ಸ್ವಲ್ಪ ಗಾಡಿ ಕ್ಲೀನ್ ಮಾಡ್ಕೊಳ್ರಿ. ಸರಿ ಸರಿ ಅಪ್ಪ ದನೋ ಮನಗಿದ್ಯಾ ಎದ್ದಿದ್ಯಪ್ಪ? ಯೋಗ ಎಲ್ಲ ಶೂಟಿಂಗಲ್ಲಿ ಮಾತ್ರ, ಆಚೆ ಕಡೆ ಹೋದ್ರೆ ಅರ್ಸ್ಬಿಡ್ತಾರೆ. ವಾ ಮಲ್ಗೆ ಬಿಟ್ಟಿದ್ಯಾ ಗುಂಡ್ಕಲ್ ಥರ? ಧನು ಮಲಗ್ದಾಗಿದ್ರೆ ಇನ್ನು ಕುಣಿಲೆ ಮಲ್ಗೋ ಯೋಗ ಐತೆ, ಮಲಗಿದ್ದೀನಿ. ಏನಣ್ಣ ನಿನ್ನ ಫೋಟೋ ಎಲ್ಲ ನೋಡೋಣ, ಸಖತ್ತಾಗಿ ತೆಗಿತೀರ. ಥ್ಯಾಂಕ್ ಯು ಬ್ರದರ್. ರೀ ಇರ್ರಿ, ಈ ನೆರಳಲ್ಲಿ ಟೋಪಿ ಬೇಕೇನ್ರಿ? ಟೋಪಿ ತೆಗಿರಿ, ಟೋಪಿನ. ಬನ್ರಿ ಕೆಲಸ ಮಾಡೋಣ. ಮಂಜಣ್ಣ ಡೈರೆಕ್ಟ್ರು ಏನೋ ಬೇರೆ ಕೆಲಸ ಇದೆಯಂತೆ, ಶೂಟಿಂಗ್ನ ಜಲ್ದಿ ಪ್ಯಾಕಪ್ ಮಾಡಿ ಹೋಗೋಣ ಅಂತಿದ್ರು. ನಾನು ಕೇಳಿಸ್ಕೊಂಡು ನಡೆಯಬಹುದು. ನೋ 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 ಎಸ್ 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 ಅಂದ್ರೆ ಏನಪ್ಪ? ಶೂಟಿಂಗೇ ಇಲ್ಲ. ಅಯ್ಯೋ ಎಲ್ಲ ಆರಾಮಾಗಿ ಕುತ್ಕೊಂಡ್ಬಿಟ್ರಾ? ಕಣಪ್ಪ, ನೀನು ಕಾಡು ಮೇಡು ಎಲ್ಲ ಸುತ್ಕೊ ಬಂದಿದ್ಯಲ್ಲಪ್ಪ, ಹೇಳಪ್ಪ ಸಮಾಚಾರ. ಅಯ್ಯೋ ಯಾವುದೋ ಶೂಟಿಂಗ್ ಹೋಗಿದ್ದೋಣ, ಕಾಡು ಅಂತ ಫಿಲಮು. ಗಾಡಿನೂ ಸೌದೋಯ್ತು, ನಾನು ಸೌದೋಗ್ಬಿಟ್ಟೆ ಕಾರಣ. ಸಮದೋಗ್ಬಿಟ್ಟವನಂತ ಹೇಳಪ್ಪ. ಓಹೋ ಅಪ್ಪ, ನೀನು ಸುಮ್ಮನೆ ಕೂತ್ಕೊಳ್ಳಪ್ಪ. ನಿಂದು ಹೊಟ್ಟೆನೂ ಬೆಳೆದಿದೆ, ಬೊಜ್ಜು ಬೆಳೆದಿದೆ, ಏನೂ ಸಮದಿಲ್ಲ ನಿಂದು. ನೀನೇನಾರ ಹೋಗ್ಬಿಟ್ಟಿರ ಅಷ್ಟೇ. ಏನಣ್ಣ ನಮ್ಮ ಡ್ರೈವರ್ ಕೆಲಸ? ಅಯ್ಯೋ, ನಮ್ಮ ಡ್ರೈವರ್ಗಳು ಕಷ್ಟ ಯಾರಿಗೂ ಕೇಳೋರು. ನಿಂತ್ಕೊಳ್ರಿ, ನಿಮ್ಮ ಡ್ರೈವರ್ ಸಮಸ್ಯೆ 108 ಇರ್ತವೆ. ಅದನ್ನ ಮ್ಯಾನೇಜರ್ ಹತ್ರ ಬಂದು ಹೇಳಿ ಸಾಲ್ವ್ ಮಾಡ್ಕೊಳ್ಳಿ. ಅಪ್ಪಾಜಿ, ಇವ್ರು ಹೇಳ್ತಾ ಇರೋದು ಕರೆಕ್ಟು. ನಾವು ಇದು ತಲೆಗೆ ನಮ್ಗೆ ಬರಲೇ ಇಲ್ಲ. ಹೌದು, ಬಾ ಹೋಗೋಣ. ಹೆಂಗೋ ನವೀನ್ ಅವ್ರು ಕೊಟ್ಟಿರೋ ಐಡಿಯಕ್ಕೆ ಹೆಂಗೋ ನಾನು 3 ದಿನದ ಬಾಟಾ ಸೆಟ್ಲ್ಮೆಂಟ್ ಆಯ್ತಪ್ಪ. ಯಪ್ಪ ನನಗೂ ಒಂದು ವಾರ ಡ್ಯೂಟಿ ಸಿಕ್ತಪ್ಪ. ನನಗೆ ಹೆಂಗೋ ಮನ್ಸಿಗೆ ಸಮಾಧಾನ ಆಯ್ತಪ್ಪ. ಓ ಏನಪ್ಪ, ಹೋಯ್ತು ಕೆಲಸ ಸಕ್ಸಸ್ ಆಯ್ತಾ? ಓಣ ಸಕ್ಸಸ್ ಆಯ್ತು. ಹೌದಾ ಅಣ್ಣ, ನೀವು ಕೊಟ್ಟಿರೋ ಐಡಿಯಾದಿಂದ ಹೆಂಗೋ ನಮಗೆ ಒಳ್ಳೆ ದಾರಿ ಆಯ್ತಣ್ಣ. ಒಳ್ಳೆ ಹೆಲ್ಪ್ ಆಯ್ತು. ಥ್ಯಾಂಕ್ಸ್ ಅಣ್ಣ. ಸ್ಟಿಲ್ ಫೋಟೋಗ್ರಫಿ ಇದೆಯಲ್ಲ, ಎಷ್ಟು ಚೆನ್ನಾಗಿ ಮಾಡ್ತೀರಣ್ಣ, ಸೂಪರ್ ಮಾಡ್ತೀರ ಮಂಜಣ್ಣ ನೀವು. ಅಣ್ಣ, ಅದೆಲ್ಲ ಅದ್ರಲ್ಲಿ ಏನಿದೆ ಏನ್ ಮಾಡ್ತಾ ಇದೆಯಾ ಇಲ್ಲಿ? ಅಣ್ಣ ಅಲ್ಲಿ ಹೀರೋಯಿನ್ದು ಸ್ಟಿಲ್ ಫೋಟೋ ತೆಗಿಬೇಕು, ನಡಿ. ಅದೆಲ್ಲ ಮಾಮೂಲಿ ಇದ್ದಿದ್ದೆ ಬಿಡೋಣ. ಅಣ್ಣ, ನಾವು ಮಾಡೋ ಕೆಲಸ ಮಾಡಲೇಬೇಕಣ್ಣ. ಬೇರೆಯವ್ರ ಕೈಲಿ ಯಾಕಣ್ಣ ಬೈಸ್ಕೊಂಡು ಸಾಕೋಗೈತೆ. ಬಾರಣ ನೀನು. ನಡೀರಪ್ಪ. ಹಾಲು ಎಷ್ಟು ಚೆಂದ ಇದೆಯೋ ಅಷ್ಟೇ ನಮ್ಮ ಕೆಲಸನೂ ಚೆಂದ ಇದ್ರೆ ಹೆಂಗಿರುತ್ತೆ. ಲಕ್ಷ್ಮಣ್, ಇವತ್ತು ಟೆಕ್ನಿಷಿಯನ್ಸ್ಗೆಲ್ಲ ಏನು ಟಿಫನ್ ಮಾಡ್ತಾ ಇದ್ದೀನಿ? ಏನಲ್ಲಪ್ಪ, ಉಪ್ಪಿಟ್ಟು ಕೇಸರಿ ಇವತ್ತು. ಬರ ಜಯಂತ, ಉಪ್ಪಿಟ್ಟು ಜಲ್ದಿ. ಅಂದರೆ ಇವತ್ತು ಎಲ್ಲ ಟೆಕ್ನಿಷಿಯನ್ಸ್ಗೆ ಒಳ್ಳೆ ಟಿಫನ್ ಮಾಡ್ಕೊಡ್ತೀರಲ್ವ ರಾಜ್ಕುಮಾರ್ ಅವರೇ? ಹೌದೌದು, ಕೇಸರಿ ಇವತ್ತು ಉಪ್ಪಿಟ್ಟು ಜಲ್ದಿ ಮಾಡೋ ಟೈಮ್ ಆಯ್ತದ. ಆಮೇಲೆ ನೋಡಿ, ದಯವಿಟ್ಟು ಇಲ್ಲಿ ಏನು ನಡೀತಾ ಇದೆ ಅಂದರೆ, ಇವರು ನಮ್ಮ ಕನ್ನಡ ಚಿತ್ರರಂಗದ ಯುವ ನಿರ್ಮಾಪಕರು, ವಾರ್ನರ್ ಬ್ರದರ್ಸ್. ಇವ್ರು ಏನು ಒಂದು ತಾರತಮ್ಯ ಮಾಡಿದ್ದಾರೆ ಅಂದರೆ, ಕಾರ್ಮಿಕರಿಗೆ ನೋಡಿ ನೊಂದಿರೋ ಜೀವ, ನೋಡಿ ನೊಂದಿರೋ ಜೀವ. ಇದಕ್ಕೆ ವೆಜ್ ಹಾಕ್ಬಿಟ್ಟು ನೋಡಿ, ಇಬ್ರು ಬ್ರದರ್ಸು ಪ್ರೊಡ್ಯೂಸರ್ಗಳು ಬಿರಿಯಾನಿ ತಿಂತಾರೆ. ನೋಡಿ, ಇದು ನನಗೆ ಲಂಚ ಕೊಡಕ್ಕೆ ಬಂದರು. ಫೋಕಸ್ ಮಾಡಪ್ಪ, ಲಂಚ ಕೊಡಕ್ಕೆ ಬಂದರು. ಆಮೇಲೆ ಇದು ಎಗ್ ತೋರ್ಸಮ್ಮ, ಎಗ್ಗೂ ಲಂಚ ಕೊಡಕ್ಕೆ ಬಂದರು. ಇದು ಈ ಜಗತ್ತಿನಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ತಾರತಮ್ಯ ಮಾಡ್ತಾರೆ. ಇವರೆಲ್ಲ ಯುವ ಪ್ರೊಡ್ಯೂಸರ್ಗಳು, ಯುವ ನಿರ್ದೇಶಕರಲ್ಲ, ಯುವ ನಿರ್ಮಾಪಕ. ಇದಕ್ಕೆಲ್ಲ ಪ್ರೇರೇಪಣೆ ನಮ್ಮ ಗುರುಗಳಾದ ಶಿವಣ್ಣವರು. ರಾಜ್ಕುಮಾರ್, ಸಿನಿಮಾದಲ್ಲಿ ಶೂಟಿಂಗ್ ಕೆಲಸ ಮಾಡಿ ಬೇಸರ ಆಗೋಗ್ತಾ ಇದೆ. ತಲೆನೋವು ಬೇರೆ, ಏನು ತಲೆ ಬೆಳಿಗ್ಗೆಯಿಂದ ಒಂದೇ ಸಮ ಮಾಡ್ತಾ ಇದ್ದೀವಿ, ಪುರ್ಸೋತಿಲ್ಲ. ಈಗ ಟೀ ಕುಡಿಬೇಕಲ್ರಿ ರಾಜ್ಕುಮಾರ್? ಇವಾಗೇನು ಕಡಕ್ ಟೀ ತರಿಸ್ಲಾ? ಬೇಕು, ತರಿಸಿ. ಮಧು ಮುಟ್ಟಿತಾ ಬರ. ಓಕೆ ಅಣ್ಣ. ಈಗ ಏನು ಕೆಲಸ ನಿಮ್ಮದು? ಅದೇಣ ಶೂಟಿಂಗ್ ಕರೆಕ್ಟು. ಡೈರೆಕ್ಟ್ರನ್ನ ಬೈದ್ರ ಇವತ್ತು ಬೆಳಿಗ್ಗೆಯಿಂದ ಇಲ್ವಾ? ಅದೇಣ ಶಾರ್ಟ್ ಬಂದಿಲ್ಲ, ಅದಕ್ಕೆ ದಿನ ಪ್ರೊಡ್ಯೂಸರ್ಗೆ, ಆರ್ಟಿಸ್ಟ್ಗಳಿಗೆ ಎಲ್ಲರಿಗೂ ಟೀ ಕೊಡ್ತಾ ಇದ್ದೆ. ಇವತ್ತೇನೋ ನಮ್ಮ ಕಾಸ್ಟ್ಯೂಮು ಅಧ್ಯಕ್ಷರಿಗೆ ಟೀ ಕೂಡ ಭಾಗ್ಯ ನಮಗೆ ಸಿಕ್ತಲ್ಲ. ತಗೊಳ್ರಿ ಅಧ್ಯಕ್ಷರೇ. ಒಳ್ಳೆ ಟೀ ಮಾಡಿದ್ದೀರಿ, ಬಹಳ ಚೆನ್ನಾಗೈತೆ ಟೀ. ಈ ಟೀ ಕುಡಿದ್ರೆ ತಲೆ ನೋವು ಸಹ ಹೊಟ್ಟೋದು. ಅಂದರೆ ಹೋಟ್ಲಲ್ಲಿ ಸಿಗಲ್ಲ ಈ ಥರ ಟೀ. ನಿಜವಾಗ್ಲೂ ಈ ಟೀ ಶೂಟಿಂಗಲ್ಲಿ ಮಾಡೋವಂಥ ಟೀ ಯಾವ ಹೋಟ್ಲಲ್ಲೂ ಸಿಗಲ್ಲ. ಶೂಟಿಂಗಲ್ಲಿ ಅದೇ ಸ್ಪೆಷಲ್ಲು. ಊಟ, ಟೀ ಇವೆಲ್ಲ ಒಂದು ಸ್ಪೆಷಲ್ ಇದೆ ಸಿನಿಮಾದಲ್ಲಿ. ಕೇಳ್ದಂಗೆಲ್ಲ ಸಿಗ್ತವೆ. ಇದೇ ಸಿನಿಮಾ ಲೈಫ್. ಕರೆಕ್ಟ್ ಏನ್ರಿ?